ನನ್ನ ಹೆಸರು ಡಾಕ್ಟರ್ ಕೆ ಮಲ್ಲಿಕಾರ್ಜುನ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಬಳ್ಳಾರಿ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ, ಪಾರ್ಲಿಮೆಂಟರಿ ಡೆಮೋಕ್ರಸಿ ಇನ್ ಇಂಡಿಯಾ. ಈ ಒಂದು ಟಾಪಿಕ್ನಲ್ಲಿ ಮುಖ್ಯವಾಗಿ ನಾನು 4 ಭಾಗಗಳನ್ನಾಗಿ ಮಾಡಿಕೊಂಡಿದ್ದೀನಿ. ಮೊದಲನೇದಾಗಿ ಪೀಠಿಕೆ, ಇಂಟ್ರಡಕ್ಷನ್. ಎರಡನೇದು ಅರ್ಥ, ಮೀನಿಂಗು. ಮೂರನೇದು ಈ ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಗುಣಗಳು, ಮೆರಿಟ್ಸ್ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ. ನಾಲ್ಕನೇದಾಗಿ ಭಾರತದ ಸಂಸದೀಯ ಪ್ರಜಾಪ್ರಭುತ್ವದ ದೋಷಗಳು, ಡಿಮೆರಿಟ್ಸ್ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಇನ್ ಇಂಡಿಯಾ. ಕೊನೆಯದಾಗಿ ಕನ್ಕ್ಲೂಷನ್ ಅಥವಾ ಉಪಸಂಹಾರ. ಇದರ ಬಗ್ಗೆ ನಾವು ನೋಡಿದಾಗ ಮೊದಲನೇದಾಗಿ ಈ ಒಂದು ಪೀಠಿಕೆ ಅಥವಾ ಇಂಟ್ರಡಕ್ಷನ್ ಅಂತ ಹೇಳ್ತಾರೆ. ನಮ್ಮ ಪ್ರಜಾಪ್ರಭುತ್ವ ಅಂದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಪ್ರಜಾಪ್ರಭುತ್ವ ಅಂದರೆ ಅಬ್ರಹಾಂ ಲಿಂಕನ್ ಅವರ ಪ್ರಕಾರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ಸರ್ಕಾರವೇ ಪ್ರಜಾಪ್ರಭುತ್ವ, ಅಥವಾ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಅಕಾರ್ಡಿಂಗ್ ಟು ಅಬ್ರಹಾಂ ಲಿಂಕನ್ ಅಂತ. ಇಟ್ ಇಸ್ ಡೆಮೋಕ್ರಸಿ. ಸೊ ಈ ಒಂದು ಪ್ರಜಾಪ್ರಭುತ್ವ ನೋಡಿದಾಗ ಪ್ರಜಾಪ್ರಭುತ್ವದಲ್ಲಿ 2 ವಿಧ ಇದೆ. ಒಂದು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವ, ಎರಡನೇದು ಅಧ್ಯಕ್ಷೀಯ ಪದ್ಧತಿಯ ಪ್ರಜಾಪ್ರಭುತ್ವ. ಇಲ್ಲಿ ನಾವು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವವನ್ನು ಮಾತ್ರ ನೋಡೋಣ. ಅಧ್ಯಕ್ಷೀಯ ಪದ್ಧತಿಯ ಪ್ರಜಾಪ್ರಭುತ್ವ ಅಮೆರಿಕದಲ್ಲಿದೆ, ಬಟ್ ಭಾರತದಲ್ಲಿ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಿಂದ ಇದರ ಬಗ್ಗೆ ನಾವು ನೋಡೋಣ. ಇಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರದ ಪದ್ಧತಿಯನ್ನು ನಮ್ಮ ಸಂವಿಧಾನ ರಚನಾಕಾರರು ಬ್ರಿಟಿಷ್ ಸಂವಿಧಾನದಿಂದ ತೆಗೆದುಕೊಂಡಿದ್ದಾರೆ. ಕೇವಲ ಸಂಸದೀಯ ಪದ್ಧತಿ ಸರ್ಕಾರ ಮಾತ್ರ ಅಲ್ಲ, ಹಲವಾರು ಅಂಶಗಳು ನಮ್ಮ ಸಂವಿಧಾನ ಇರ್ತಕ್ಕಂಥವು ಬ್ರಿಟಿಷ್ ಸಂವಿಧಾನದಿಂದ ಬಂದಿವೆ. ಅದರಲ್ಲಿ ಈ ಒಂದು ಸಂಸದೀಯ ಪದ್ಧತಿಯ ಸರ್ಕಾರವು ಒಂದು. ಇದು ಅಂದರೆ ಸಂಸದೀಯ ಪದ್ಧತಿ ಸರ್ಕಾರ ಈ ರಾಜಕೀಯ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳಲ್ಲಿ ಇವತ್ತು ಒಂದಾಗಿದೆ. ಈ ಪದ್ಧತಿಯನ್ನು ನಾವು ಬ್ರಿಟಿಷರ ಕಾಲದಲ್ಲಿ ಕಾಣಬಹುದು. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಈ ಒಂದು ಸಂಸದೀಯ ಪದ್ಧತಿಯ ಸಂಸ್ಥೆಗಳ ಕಾರ್ಯಾಚರಣೆ ಅನುಭವವನ್ನು ಭಾರತ ಹೊಂದಿತ್ತು. ಹಾಗಾಗಿ ಭಾರತೀಯ ನಾಗರಿಕರಿಗೆ ತಮ್ಮದೇ ಆದ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳಲು ಕೇಳಿಕೊಂಡಾಗ ಸ್ವಾಭಾವಿಕವಾಗಿ ಅವರು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಿಕೊಂಡರು. ಈ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವ ಅಳವಡಿಸಿಕೊಂಡ ನಂತರ ಈ ಸಂವಿಧಾನ ರಚನೆಯಲ್ಲಿ ಈ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಲಾಯಿತು. ಏಕೆಂದರೆ ಇದರ ಬಗ್ಗೆ ಕೆಲವರು ಪರವಾಗಿ ಮತ್ತು ವಿರೋಧವಾಗಿ ಮತ್ತು ಕೆಲವರು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವ ಬೇಕು ಅಥವಾ ಅಧ್ಯಕ್ಷೀಯ ಪದ್ಧತಿಯ ಪ್ರಜಾಪ್ರಭುತ್ವ ಬೇಕು ಅಂತಕ್ಕಂಥ ಚರ್ಚೆ ಮಾಡಿದಾಗ ಮುಖ್ಯವಾಗಿ 2 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅದು 2 ಸಂಗತಿ ಯಾವುದಂದರೆ, ಇಲ್ಲಿ ಮೊದಲನೇದಾಗಿ ಯಾವ ವ್ಯವಸ್ಥೆಯ ಪ್ರಜಾಸತ್ತಾತ್ಮಕವಾದ ಹಾಗೂ ಸಂವಿಧಾನಾತ್ಮಕವಾದ ಬಲಾಢ್ಯ ಕಾರ್ಯವನ್ನು ಒದಗಿಸುತ್ತದೆ. ಇನ್ನು ಎರಡನೇದಾಗಿ ಭಾರತದ ಪರಿಸ್ಥಿತಿಗೆ ಎಂತಹ ಕಾರ್ಯಾಂಗವು ಯೋಗ್ಯವಾಗುವುದು. ಇವೆರಡನ್ನು ಪರಿಗಣಿಸಿ ನಮ್ಮ ಸಂವಿಧಾನ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಕೆ ಮುನ್ಷಿ ಅವರು ಏನು ಹೇಳಿದ್ರೆ, ಅತಿ ಬಲಯುತವಾದ ಹಾಗೂ ಸರ್ವ ಸ್ವರೂಪದ ಕಾರ್ಯವು ಇಂಗ್ಲೆಂಡ್ದಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಪಟ್ಟರು. ಮತ್ತು ಇನ್ನೊಂದು ಅತಿ ಮಹತ್ವದ ಸಂಗತಿ ಅಂದರೆ, ಭಾರತೀಯ ಸಾರ್ವಜನಿಕ ಜೀವನವು ಬ್ರಿಟಿಷ್ ಸಂವಿಧಾನಾತ್ಮಕ ಕಾನೂನುಗಳ ಮೂಲಕ ರೂಪುಗೊಂಡಿದೆ ಅಂತಕ್ಕಂಥ ನಾವು ಮರೆಯುತ್ತಿಲ್ಲ. ಭಾರತೀಯ ಸಂವಿಧಾನ ರಚನಾಕಾರರು ವಿವಿಧ ಪ್ರಜಾಪ್ರಭುತ್ವ ಪದ್ಧತಿಗಳ ಅನುಭವವನ್ನು ಹೊಂದಿದವರಾಗಿದ್ದರು. ಅವರು ವಿವಿಧ ಸರ್ಕಾರದ ಗುಣದೋಷಗಳನ್ನು ಪರಿಶೀಲಿಸಿ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಿಕೊಂಡರು. ನೆಹರು ಅವರು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವವನ್ನು ಬಲವಾಗಿ
ಸಮರ್ಥಿಸಿಕೊಂಡು ಈ ಪದ್ಧತಿಯು ಸಮಸ್ಯೆಗಳಿಗೆ ಶಾಂತ ರೀತಿಯಿಂದ ಪರಿಹಾರ ಕಂಡುಕೊಳ್ಳುವ ಪದ್ಧತಿಯಾಗಿದೆ. ಕಲಹಗಳನ್ನು ಹೋಗಲಾಡಿಸುತ್ತದೆ. ಶಾಸಕಾಂಗ ಮತ್ತು ಕಾರ್ಯಗಳ ನಡುವೆ ಸೌಹಾರ್ದತೆ ಇರುತ್ತದೆ. ಈ ವ್ಯವಸ್ಥೆಯಲ್ಲಿ ಕೆಲವು ದೋಷಗಳಿದ್ದರೂ ಅದು ಬದಲಾಗುತ್ತಿರುವ ಜೀವನಕ್ಕೆ ಹೊಂದಿಕೊಳ್ಳುವ ಗುಣವನ್ನು ಹೊಂದಿದೆ. ಹೀಗಾಗಿ ಕೊನೆಗೆ ಸಂವಿಧಾನ ರಚನಾ ಸಮಿತಿಯ ಪ್ರಜಾಪ್ರಭುತ್ವ ರಚನಾ ಸಮಿತಿಯಲ್ಲಿ ಒಮ್ಮತದಿಂದ ಒಪ್ಪಿಕೊಂಡು ಸಂವಿಧಾನಾತ್ಮಕವಾಗಿ ಕೇಂದ್ರ ಮತ್ತು ರಾಜ್ಯಗಳೆರಡರನ್ನು ಸ್ಥಾಪಿಸಿದೆ. ಸುಮಾರು 73 ವರ್ಷಗಳ ಹಿಂದೆ ನೆಲೆಗೊಂಡ ಈ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವ ಪದ್ಧತಿ ಇಂದು ಪ್ರಬುದ್ಧವಾಗಿ ಬೆಳೆದಿದೆ. ಭಾರತದ ಪ್ರಜೆಗಳು ಸಾರ್ವಭೌಮರಾಗಿದ್ದಾರೆ. ಇದು ಈ ಒಂದು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವ ಇಂಟ್ರಡಕ್ಷನ್ ಅಥವಾ ಸೊ ನೆಕ್ಸ್ಟ್ ಎರಡನೇದಾಗಿ ಮೀನಿಂಗ್ ಅಥವಾ ಅರ್ಥ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇದರಲ್ಲಿ ಈ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವವನ್ನು ಬಂದಾಗ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರಾಧ್ಯಕ್ಷರು ನಾಮಮಾತ್ರ ಮುಖ್ಯಸ್ಥರಾಗಿದ್ದು ದೇಶವನ್ನು ಪ್ರತಿನಿಧಿಸುತ್ತಾರೆ. ನೈಜ ಕಾರ್ಯಾಂಗವಾಗಿರುವ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಶಾಸಕಾಂಗದಿಂದಲೇ ಸೃಷ್ಟಿಸಲ್ಪಟ್ಟಿದ್ದು ಅದರ ಎಲ್ಲ ನೀತಿ ನಿರ್ಧಾರಗಳಿಗೆ ಕಾರ್ಯಗಳಿಗೆ ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿದ್ದಾರೆ. ಮತ್ತು ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರುಗಳು ನಾಮಮಾತ್ರ ಮುಖ್ಯಸ್ಥರು. ಸಚಿವ ಸಂಪುಟವು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನಾಯಕತ್ವವನ್ನು ಹೊಂದಿದ್ದರೆ ಮುಖ್ಯಮಂತ್ರಿಗಳು ರಾಜ್ಯಗಳಲ್ಲಿ ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದಾರೆ. ಹೀಗಾಗಿ ಈ ಒಂದು ಸಂಸದೀಯ ಪ್ರಜಾಪ್ರಭುತ್ವ ಅಂದರೆ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಸಲ್ಪಟ್ಟು ಮತ್ತು ಶಾಸಕಾಂಗಕ್ಕೆ ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರವನ್ನೇ ನಾವು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವ ಅಂತೇಳಿ ಕರೆಯುವುದು. ಸೊ ನೆಕ್ಸ್ಟ್ ಏನಂದ್ರೆ ಈ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವ ನಾವು ಅಳವಡಿಸ್ಕೊಂಡಿದ್ದೀವಿ. ಇದರಲ್ಲಿ ಕೆಲವೊಂದು ಮೆರಿಟ್ಸ್ ಮತ್ತು ಕೆಲವೊಂದು ಡಿಮೆರಿಟ್ಸ್ ಇದ್ದಾವೆ. ಅದರ ಗುಣಗಳು ಮತ್ತು ದೋಷಗಳು ಇದ್ದೇ ಇದೆ. ಯಾವುದೇ ಪದ್ಧತಿ ಅಳವಡಿಸಿಕೊಂಡ್ರು ಸಹ ಎರಡೂ ಇರುತ್ತವೆ. ಬಟ್ ಇದರಿಂದ ಆಗ್ತಕ್ಕಂಥ ಅನುಕೂಲ ಅಥವಾ ಗುಣಗಳು ಅಥವಾ ಮೆರಿಟ್ಸ್ ಏನು ಅಂತ ನೋಡಿದಾಗ ಮೊದಲನೇದಾಗಿ ಕಾರ್ಯಾಂಗ ಹಾಗೂ ಶಾಸಕಾಂಗಗಳ ಮಧ್ಯೆ ಸಾಮರಸ್ಯ ಇರ್ತಿದೆ. ನಮ್ಮ ಭಾರತ ದೇಶದಲ್ಲಿ ಸಂಸದೀಯ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದರಿಂದ ಎರಡು ಅಂಗಗಳು ಅಂದರೆ ಒಂದು ಕಾರ್ಯಾಂಗ ಮತ್ತು ಶಾಸಕಾಂಗ ಮಧ್ಯೆ ಸಾಮರಸ್ಯ ಹೊಂದಾಣಿಕೆ ಇದೆ. ಕಾರಣ ಕಾರ್ಯಾಂಗದಲ್ಲಿರ್ತಕ್ಕಂಥವರು ಶಾಸಕಾಂಗದಿಂದಲೇ ಆಯ್ಕೆಯಾಗಿ ಬಂದಿರ್ತಾರೆ. ಹಾಗಾಗಿ ಈ ಕಾರ್ಯಾಂಗದವರು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರ್ತಾರೆ. ಶಾಸಕಾಂಗದಿಂದ ಆಯ್ಕೆಯಾಗಿ ಮಂತ್ರಿಮಂಡಲಕ್ಕೆ ಬಂದಾಗ ಇವ್ರಿಗೆ ಹೆಚ್ಚಿನ ಅಧಿಕಾರ ಇರುತ್ತೆ. ಹಾಗಾಗಿ ಅಧಿಕಾರ ಚಲಾಯಿಸ್ತಾರೆ ಮತ್ತು ಯಾವುದೇ ಸಮಯದಲ್ಲಿ ಶಾಸಕಾಂಗವನ್ನು ನಿರ್ಲಕ್ಷ್ಯ ಮಾಡಲಿಕ್ಕೂ ಬರೋಲ್ಲ ಅಧಿಕಾರ ಇದೆ ಅಂತೇಳಿ. ಕಾರಣ ಯಾವುದೇ ಸಮಯದಲ್ಲಿ ಶಾಸಕಾಂಗ ನಿರ್ಲಕ್ಷ್ಯ ಮಾಡಿದರೆ ಅವಿಶ್ವಾಸ ಗೊತ್ತುಗಳು ಇರತಕ್ಕಂಥ ತೂಗುಗಟ್ಟೆಯವರ ಮೇಲೆ ನೇತಾಡ್ತಾ ಇರುತ್ತೆ. ಹಾಗಾಗಿ ಶಾಸಕಾಂಗದ ವಿಶ್ವಾಸವನ್ನು ತೆಗೆದುಕೊಂಡು ಕಾರ್ಯಾಂಗವನ್ನು ಕೆಲಸ ಮಾಡ್ತಿರ್ತಾರೆ. ಈ ರೀತಿ ಇರೋದ್ರಿಂದ ಈ ಕಾರ್ಯಾಂಗ ಮತ್ತು ಶಾಸಕಾಂಗದ ಮಧ್ಯೆ ಸಾಮರಸ್ಯ ಮತ್ತು ಹೊಂದಾಣಿಕೆ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ನಾವು ಕಾಣ್ತಾ ಇದ್ದೀವಿ. ಮತ್ತೊಂದು ಎರಡನೇದೇನೆಂದರೆ ಮಂತ್ರಿಮಂಡಲವನ್ನು ಶಾಂತ ರೀತಿಯಿಂದ ಬದಲಾವಣೆ ಮಾಡಬಹುದು. ಯಾಕಂದ್ರೆ ಈ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿ ನಾಯಕತ್ವದಲ್ಲಿ ಮಂತ್ರಿಮಂಡಲ ಇರುತ್ತೆ. ಪ್ರಧಾನಮಂತ್ರಿಗಳು ಮಂತ್ರಿಮಂಡಲ ಬದಲಾವಣೆ ಮಾಡತಕ್ಕಂಥ ಅಧಿಕಾರ ಹೊಂದಿದ್ದಾರೆ, ಪುನರ್ರಚಿಸುವ ಅಧಿಕಾರ ಹೊಂದಿದ್ದಾರೆ. ಹಾಗಾಗಿ ಆಡಳಿತದ ಒಂದು ಯಶಸ್ಸಿಗೆ ಕೆಲವು ಸಲ ಮಂತ್ರಿಮಂಡಲ ಬದಲಾವಣೆ ಮಾಡಬಹುದು. ಅದು ಯಾವ ರೀತಿ ಅಂದರೆ ಶಾಂತ ರೀತಿಯಿಂದ ಬದಲಾವಣೆ ಮಾಡಬಹುದು. ಇಲ್ಲಿ ಯಾವುದೇ ಆಕಸ್ಮಿಕವಾಗಿ ಬದಲಾವಣೆ ಮಾಡದೆ ಕೆಲವರ ಮನಸ್ಸನ್ನು ಒಲಿಸಿ ಅವರಿಗೆ ರಾಜೀನಾಮೆ ಪಡೆದುಕೊಳ್ಳಬಹುದು ಅಥವಾ ಅವರಿಗೆ ಖಾತೆಗಳನ್ನು ಬದಲಾವಣೆ ಮಾಡಬಹುದು. ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಶಾಂತ ರೀತಿಯಿಂದ ಈ ಒಂದು ಮಂತ್ರಿಮಂಡಲವನ್ನು ಬದಲಾವಣೆ ಮಾಡತಕ್ಕಂಥ ಅಧಿಕಾರ ಪ್ರಧಾನಮಂತ್ರಿಗೆ ಈ ಒಂದು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ಇರುತ್ತೆ. ನೆಕ್ಸ್ಟ್ ಮೂರನೇದೇನಿದೆ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಸರ್ಕಾರ ಇರಬೇಕು. ಸಂಸದೀಯ ಪದ್ಧತಿ ಅಂದರೆ ರೆಸ್ಪಾನ್ಸಿಬಲ್ ಗವರ್ಮೆಂಟ್, ಹೊಣೆಗಾರಿಕೆ ಜವಾಬ್ದಾರಿ ಸರ್ಕಾರ. ಯಾವುದಂದ್ರೆ ಎರಡು ರೀತಿಯಲ್ಲಿ
ರೆಸ್ಪಾನ್ಸಿಬಿಲಿಟಿ ಅಂದರೆ ವೈಯಕ್ತಿಕ ಜವಾಬ್ದಾರಿ, ಎರಡನೇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಸಾಮೂಹಿಕ ಜವಾಬ್ದಾರಿ. ಎರಡೂ ರೀತಿಯಿಂದ ಇಲ್ಲಿ ಕಾರ್ಯವು ಶಾಸಕಾಗಿ ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕು. ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಈ ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆಗಳಿಗೆ ಒಬ್ಬ ಮಂತ್ರಿಗಳು ನೇಮಕ ಮಾಡಿರ್ತಾರೆ. ಆಯಾ ಮಂತ್ರಿಗಳು ಆಯಾ ಇಲಾಖೆಗಳನ್ನು ನೋಡಿಕೊಂಡು ಹೋಗಬೇಕು. ಆ ಇಲಾಖೆಗಳಲ್ಲಿ ಏನಾದರೂ ವೈಫಲ್ಯತೆ ಉಂಟಾದರೆ, ಆ ಇಲಾಖೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಅವುಗಳಿಗೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿಯೇ ನೇರವಾಗಿ ಜವಾಬ್ದಾರಿ ಆಗಬೇಕಾಗುತ್ತೆ. ಅವರೇ ಉತ್ತರ ಕೊಡಬೇಕು ಅಲ್ಲಿ ಏನಾದರೂ ಆದರೆ, ಅಥವಾ ಕೆಲವು ಸಲ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಸಹ ಕೊಡಬಹುದು. ಉದಾಹರಣೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಸಲ ರೈಲ್ವೆ ಮಂತ್ರಿ ಆಗಿದ್ದಾಗ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೈತಿಕ ಹೊಣೆ ಹೊತ್ತುಕೊಂಡು ಆ ಒಂದು ಮಂತ್ರಿ ಸ್ಥಾನ ಈ ಥರ ಆಗ್ತಾ. ಇನ್ನು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಸಾಮೂಹಿಕ ಜವಾಬ್ದಾರಿ ಅಂದರೆ ಎಲ್ಲ ಮಂತ್ರಿಗಳು ಪ್ರಧಾನಮಂತ್ರಿ ನಾಯಕತ್ವದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರೆಲ್ಲರೂ ಕೂಡಿಯೇ ಮೂಡ್ತಾರೆ, ಕೂಡಿಯೇ ತೇರ್ತಾರೆ. ಕ್ಯಾಬಿನೆಟ್ ನಿರ್ಣಯಗಳಿಗೆ ಎಲ್ಲರೂ ಬದ್ಧರಾಗಿರಲೇಬೇಕು. ಹಾಗಾಗಿ ಪ್ರಧಾನಮಂತ್ರಿ ಒಬ್ಬರು ಒಂದು ಸಲ ಏನಾದ್ರು ರಾಜೀನಾಮೆ ಕೊಟ್ಟು ಎಲ್ಲರೂ ರಾಜೀನಾಮೆ ಕೊಟ್ಟಂತೆ, ಏನು ಪ್ರತ್ಯೇಕವಾಗಿ ಕೊಡಬೇಕಾಗಿಲ್ಲ. ಹಾಗಾಗಿ ಈ ಸಚಿವ ಸಂಪುಟ ನಿರ್ಧಾರಗಳು ಎಲ್ಲರೂ ಬದ್ಧರಾಗಿ ನಡೆದುಕೊಳ್ಬೇಕಾಗಿರೋದ್ರಿಂದ ಇಲ್ಲಿ ಸರ್ಕಾರ ಎಲ್ಲರೂ ಪಾಲುದಾರರು, ಸರ್ಕಾರ ನೀತಿ ನಿರ್ಧಾರಗಳಿಗೆ ಎಲ್ಲರೂ ಬದ್ಧರಾಗಿರಬೇಕು. ಅದನ್ನು ನಾವು ಸಾಮೂಹಿಕ ಜವಾಬ್ದಾರಿ ಅಥವಾ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಕರಿತೇವೆ. ಇದು ಒಂದು ರೀತಿಯಲ್ಲಿರ್ತಕ್ಕಂಥ ಒಂದು ಅಂಶ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ. ಮತ್ತೊಂದೇನೆಂದರೆ ಇಲ್ಲಿ ಈ ವ್ಯವಸ್ಥೆಯು ಸ್ಥಿತಿ ಸ್ಥಾಪಕತ್ವ ಹೊಂದಿದೆ, ಫ್ಲೆಕ್ಸಿಬಿಲಿಟಿ. ಈ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವ ಇಲ್ಲಿ ಏನಾಗ್ತದೆ, ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ ವ್ಯವಸ್ಥೆ ಬದಲಾವಣೆಯಾದಂತೆ ಇಲ್ಲಿ ಕೆಲವು ಸಲ ಆಡಳಿತಾತ್ಮಕ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸಂವಿಧಾನಕ್ಕೆ ಕೆಲವು ಸಲ ತಿದ್ದುಪಡಿಗಳನ್ನು ಮಾಡಿ ಮೂಲ ಸ್ವರೂಪಕ್ಕೆ ಯಾವುದೇ ಧಕ್ಕೆಯಾಗದಂತೆ ಬದಲಾವಣೆ ಮಾಡಿ ಆಡಳಿತಾತ್ಮಕ ದೃಷ್ಟಿಯಿಂದ ಇಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಬಹುದು. ಆಗ ಸಂಸದೀಯ ಪದ್ಧತಿಯ ಸರ್ಕಾರ ಅಲ್ಲಿರ್ತಾರೆ ಫ್ಲೆಕ್ಸಿಬಲ್ ಆಗಿ ಬಂದುಕೊಳ್ಳುತ್ತೆ. ಯಾವುದೇ ರೀತಿಯ ಬದಲಾವಣೆ ಅದು ಸಹ ಇದು ಒಂದು ಹೊಂದಿಕೊಳ್ತಕ್ಕಂಥ ಗುಣವನ್ನು ಹೊಂದಿದೆ. ಹೀಗಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವ ಬದಲಾವಣೆ ಆಗುತ್ತೆ ಮತ್ತು ಹೊಂದಿಕೊಳ್ಳುತ್ತೆ. ಮತ್ತೊಂದು ಗುಣ ಏನಾದರೂ ಕೊನೆಯದಾಗಿ ಈ ಪದ್ಧತಿ ದಕ್ಷ ಆಡಳಿತಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ಪ್ರಾಮಾಣಿಕ ಮತ್ತು ದಕ್ಷ ಆಡಳಿತವನ್ನು ನಾವು ಕಾಣಬಹುದು. ಏಕೆಂದರೆ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಾಗ ಯಾವ ರಾಜಕೀಯ ಪಕ್ಷ ಸ್ಪಷ್ಟವಾಗಿರ್ತಕ್ಕಂಥ ಮೆಜಾರಿಟಿ ಬರುತ್ತೋ ಆ ಪಕ್ಷ ಸರ್ಕಾರವನ್ನು ರಚನೆ ಮಾಡುತ್ತೆ. ಅಲ್ಪ ಮತಗಳು ಬಂದಂತಹ ರಾಜಕೀಯ ಪಕ್ಷಗಳು ಸೇರಿಕೊಂಡು ವಿರೋಧ ಪಕ್ಷಗಳಿಗೆ ಕೆಲಸ ಮಾಡ್ತಿರ್ತವೆ. ಹಾಗಾಗಿ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ರಾಜಕೀಯ ಪಕ್ಷ ಆಡಳಿತ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಆಡಳಿತ ಪಕ್ಷ ಯಾವುದೇ ರೀತಿಯಿಂದ ದಾರಿ ತಪ್ಪಿದಾಗ ಆಗ ತಕ್ಷಣ ಅದನ್ನು ಸರಿದಾರಿಗೆ ಬರುವಂತೆ ಕೆಲಸ ಮಾಡತಕ್ಕಂಥ ಕಾರ್ಯ ವಿರೋಧ ಪಕ್ಷದ್ದಾಗಿರುತ್ತೆ. ಅದಕ್ಕಾಗಿ ಈ ಆಡಳಿತ ಪಕ್ಷಕ್ಕೆ ಹೇಳುವವರು ಮತ್ತು ಕೇಳುವುದು ಇದ್ದೇ ಇರ್ತಾರೆ, ಆದರೆ ಅದು ವಿರೋಧ ಪಕ್ಷ ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಆಡಳಿತ ಪಕ್ಷ ಕೆಲಸ ಮಾಡುತ್ತೆ. ಆ ಎಚ್ಚರಿಕೆಯಿಂದ ಕೆಲಸ ಮಾಡುವಾಗ ಏನು ಮಾಡ್ತಾರೆ, ಪ್ರಾಮಾಣಿಕತೆ ಮತ್ತು ದಕ್ಷತೆ ಅವರಲ್ಲಿ ಬರುತ್ತೆ. ಯಾವುದೇ ರೀತಿಯಿಂದ ಬೇಜವಾಬ್ದಾರಿತನದಿಂದ ಇದರಲ್ಲಿ ಕೆಲಸ ಮಾಡಬೇಕಾದ ಸರ್ಕಾರ ಬಹಳ ಜವಾಬ್ದಾರಿತವಾಗಿ ದೂರದೃಷ್ಟಿಯಿಂದ ದಕ್ಷವಾಗಿ ಮತ್ತು ಪ್ರಾಮಾಣಿಕತೆಯಿಂದ ಇಲ್ಲಿ ಆಡಳಿತ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾವು ಈ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ಕಾಣಬಹುದು. ಇದರಲ್ಲಿ ಕೆಲವೊಂದು ಡಿಮೆರಿಟ್ಸ್ ಅಥವಾ ಅನಾನುಕೂಲಗಳಿದ್ದಾವೆ, ಅವು ದೋಷಗಳಿರ್ತವೆ. ಅದರಲ್ಲಿ ಏನಂದರೆ, ಒಂದನೇದು ನಾಮಮಾತ್ರ ಕಾರ್ಯಗಳ ಪಾತ್ರ. ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ಮುಖ್ಯವಾಗಿ ಎರಡು ಕಾರ್ಯಗಳು, ಒಂದು ನಾಮಮಾತ್ರ ಕಾರ್ಯ, ಮತ್ತೊಂದು ನೈಜ ಕಾರ್ಯ. ನಾಮಮಾತ್ರ ಕಾರ್ಯ ಮುಖ್ಯಸ್ಥರಾಗಿ ರಾಷ್ಟ್ರಪತಿಗಳಿದ್ದಾರೆ, ನೈಜ ಕಾರ್ಯ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿಗಳಿದ್ದಾರೆ. ಇಲ್ಲಿ ಈ ನಾಮಮಾತ್ರ ಹೇಳಿದ ಹೆಸರುಗಳಂತೆ ಇಲ್ಲಿ ಯಾವುದೇ ಅಧಿಕಾರಗಳು ಇಲ್ಲಿ ಇರೋದಿಲ್ಲ. ರಾಷ್ಟ್ರಪತಿಗಳು ಪ್ರತಿಯೊಂದಕ್ಕೂ ಪ್ರಧಾನಮಂತ್ರಿ ಮತ್ತು ಕ್ಯಾಬಿನೆಟ್ ಸಲಹೆ ಮೇರೆಗೆ ಕಾರ್ಯ ಮಾಡ್ತಾ ಇರ್ತಾರೆ. ಆದರೂ ಅವರು ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ, ದೇಶದ ಪ್ರಥಮ ಪ್ರಜೆ, ಆದರೆ ನಿಜವಾಗಿ ಯಾವುದೇ ಅಧಿಕಾರವನ್ನು ಕೊಟ್ಟಿರೋದಿಲ್ಲ.
ಹೆಸರಿಗೆ ಮಾತ್ರ ಅವರು ಆ ಸ್ಥಾನದಲ್ಲಿ ಇದ್ದಾರೆ, ಅಧಿಕಾರ ಕೊಟ್ಟಿಲ್ಲ ಇರತಕ್ಕಂಥದ್ದು ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ಮೊದಲನೇದರೆ ಇಲ್ಲಿ ನ್ಯೂನತೆ ಕಂಡು ಬರ್ತಕ್ಕಂಥದ್ದು ಸರ್ಕಾರಗಳು ಅಸ್ಥಿರತೆ ಅಂತ ಹೇಳ್ತೀವಿ. ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ಕೆಲವು ಸಲ ಸರ್ಕಾರಗಳು ಅಸ್ಥಿರತೆ ಹೊಂದಿದ್ದಾವೆ. ಯಾಕೆಂದ್ರೆ ಕೆಲವು ಸಲ ಸಾರ್ವತ್ರಿಕ ಚುನಾವಣೆ ನಡೆದಾಗ 2/3 ಮೆಜಾರಿಟಿ ಬಂದಾಗ ಒಂದೇ ಒಂದು ರಾಜಕೀಯ ಪಕ್ಷ ಸರ್ಕಾರ ರಚನೆ ಮಾಡ್ತಾ ಇತ್ತು. ಅದು ಮೊದಲಿಗೆ ಆ ರೀತಿ ಬರ್ತಾ ಇತ್ತು ನಮ್ಮ ದೇಶದಲ್ಲಿ. ಯಾವಾಗಂದ್ರೆ 1947 ನಾವು ಹೇಳಿದಾಗ ನೆಹರು ಕಾಲದಲ್ಲಿ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಫುಲ್ ಮೆಜಾರಿಟಿ ಬರ್ತಾ ಇತ್ತು. ಆಗ ಸ್ಥಿರ ಸರ್ಕಾರ ಸ್ಥಾಪನೆ ಆಗ್ತಾ ಇತ್ತು. ಆದರೆ 1977ರಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ಸೇತರ ಸರ್ಕಾರ, ಜನತಾ ಸರ್ಕಾರ ಬಂದಾಗ ಅಲ್ಲಿಂದ ಅನೇಕ ಸಲ ಸಮ್ಮಿಶ್ರ ಸರ್ಕಾರಗಳು ಬಂದವು. ಈ ಸಮ್ಮಿಶ್ರ ಸರ್ಕಾರಗಳು ಬಹಳಷ್ಟು ಸಮ್ಮಿಶ್ರ ಸರ್ಕಾರಗಳು 5 ವರ್ಷ ಅವಧಿಯನ್ನು ಪೂರೈಸಲಿಲ್ಲ. ಏನಾದರೆ ಅವೆಲ್ಲವೂ ಅಸ್ಥಿರ ಸರ್ಕಾರಗಳಾದವು, ಅವಧಿಯನ್ನು ಪೂರೈಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇದು ಒಂದು ಸಹ ಒಂದು ರೀತಿ ನೋಡಿದಾಗ ಅನೇಕ ರೀತಿಯಲ್ಲಿ ಈ ಒಂದು 5 ವರ್ಷ ಪೂರೈಸಲು ಆಗದೇ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಒಂದು ಸಂಸದೀಯ ಪದ್ಧತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಮತ್ತೊಂದು ಡಿಬೇಟ್ ಅಂದರೆ ಹವ್ಯಾಸಿಗಳ ಅಥವಾ ಮಹತ್ವಾಕಾಂಕ್ಷೆಗಳ ಸರ್ಕಾರ ಅಂತ ಹೇಳ್ತೀವಿ. ಇಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಕೆಲವರು ರಾಜಕೀಯವನ್ನು ಹವ್ಯಾಸವನ್ನೇ ಮಾಡಿಕೊಂಡಿದ್ದಾರೆ. ಹವ್ಯಾಸಕ್ಕಾಗಿ ರಾಜಕೀಯಕ್ಕೆ ಬರ್ತಾರೆ, ಅಲ್ಲಿ ಚುನಾವಣೆ ನಿಲ್ತಾರೆ, ಗೆಲ್ಲಿತಾರೆ. ಆದರೆ ಗೆದ್ದ ನಂತರ ಅವರು ಜನಪರವಾಗಿ ಕಾರ್ಯಗಳನ್ನು ಮಾಡ್ತಾರೋ ಇಲ್ಲವೋ ಇರತಕ್ಕಂಥದ್ದು ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಮಾಡದೇ ಇರಬಹುದು. ಆದರೆ 5 ವರ್ಷ ಅವಧಿಗೆ ಅವರನ್ನು ಆಯ್ಕೆ ಮಾಡಿದಾಗ 5 ವರ್ಷಗಳ ಕಾಲ ಪ್ರಜೆಗಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವು ಸಲ ಇದು ಹವ್ಯಾಸ ಅಥವಾ ಮಹತ್ವಾಕಾಂಕ್ಷೆಗಳು ಇರ್ತಕ್ಕಂಥ ಸರ್ಕಾರ. ಕೆಲವು ಸಲ ಮಹತ್ವಾಕಾಂಕ್ಷೆ ಇರ್ತಕ್ಕಂಥವ್ರು ಬರ್ತಾರೆ, ಕೆಲಸ ಒಳ್ಳೆಯದಾಗಿ ಇದರಲ್ಲಿ ಕೆಲಸ ಮಾಡ್ತಾರೆ. ಆದರೆ ಕೆಲವರು ಅಂದರೆ ಹವ್ಯಾಸವನ್ನಾಗಿ ಈ ರಾಜಕೀಯವನ್ನು ಬಳಸಿಕೊಳ್ತಾರೆ. ಆಮೇಲೆ 4 ಸಂಸತ್ತಿನ ಕ್ಷೀಣತೆ ಅಂತ ಹೇಳ್ತೀವಿ. ಸಂಸತ್ತಿನ ಕ್ಷೀಣತೆ ಅಂದರೆ ಈ ಪಾರ್ಲಿಮೆಂಟ್ ದಿನೇ ದಿನೇ ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಇದೆ. ಕಾರಣ ಪಾರ್ಲಿಮೆಂಟ್ನಲ್ಲಿ ಗಂಭೀರವಾಗಿ ಚರ್ಚೆಗಳಾಗಬೇಕು, ಇಡೀ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಆದರೆ ಅಧಿವೇಶನ ಸೇರೋದು ವರ್ಷದಲ್ಲಿ ಕೇವಲ 2 ಸಲ ಮಾತ್ರ, 6 ತಿಂಗಳಿಗೆ 1 ಸಲ. ಆ 6 ತಿಂಗಳಿಗೆ 1 ಸಲ ಅಧಿವೇಶನ ಸೇರಿದಾಗ ಅದರಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ, ಕಡಿಮೆ ದಿನಗಳ ಅವಧಿಯಲ್ಲಿ ಅಧಿವೇಶನ ನಡೆಯಿತು. ಅಷ್ಟು ಕಡಿಮೆ ಅವಧಿಯಲ್ಲಿ ಅಧಿವೇಶನ ನಡೆದಾಗ ಅಲ್ಲಿ ಕೆಲವು ಸಲ ಚರ್ಚೆಗಳು ನಡೆಯುವಾಗ ಎಲ್ಲರೂ ಪಾಲ್ಗೊಳ್ಳೋದಲ್ಲ. ಕೆಲವರು ಹಾಜರಾಗಿರ್ತಾರೆ, ಕೆಲವರು ಹಾಜರಾಗಿರೋದಿಲ್ಲ. ಕೆಲವರು ಪ್ರಶ್ನೆ ಕೇಳ್ತಾರೆ, ಕೆಲವರು ಪ್ರಶ್ನೆ ಕೇಳೋದಿಲ್ಲ. ಹೀಗಾಗಿ ಸಂಸತ್ತಿನಲ್ಲಿ ಇವತ್ತೇನಾಗ್ತದೆ, ಆ ಒಂದು ಸದನದ ಒಂದು ಗಾಂಭೀರ್ಯತೆ ಇಲ್ಲದಂತಾಗಿದೆ, ಅಥವಾ ಸದಸ್ಯರಲ್ಲಿ ಆ ಒಂದು ಉತ್ಸುಕತೆ ಇಲ್ಲ. ಈ ರೀತಿಯಿಂದ ಅಂತಂದ್ರೆ ಸಂಸತ್ತು ಕ್ಷೀಣಿಸ್ತಾ ಹೋಗ್ತಾ ಇದೆ. ಮೊದಲಿರ್ತಕ್ಕಂಥ ಘನತೆ ಮತ್ತು ಗಾಂಭೀರ್ಯ ಅದು ಕಡಿಮೆ ಆಗ್ತಿದೆ ಅಂತಕ್ಕಂಥದ್ದು ಒಂದು ದೋಷ. ಮತ್ತೊಂದೆಂದ್ರೆ ಪ್ರತಿನಿಧಿಗಳ ಗುಣಮಟ್ಟದಲ್ಲಿ ಕುಗ್ಗುವಿಕೆ. ಈ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡುವಾಗ ಕೆಲವು ಪ್ರತಿನಿಧಿಗಳಲ್ಲಿ ಗುಣಮಟ್ಟನೂ ಕಡಿಮೆ ಆಗ್ತಿದೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಪಾರ್ಲಿಮೆಂಟ್ಗೆ ಆಯ್ಕೆ ಆಗುವಂತಕ್ಕಂಥ ಸಮಯದಲ್ಲಿ ಕ್ವಾಲಿಫಿಕೇಶನ್ ನೋಡಿದಾಗ ಯಾವುದೇ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲ. ಯಾರು ಬೇಕಾದ್ರೂ 25 ವರ್ಷ ಮೇಲ್ಪಟ್ಟದ್ದು ಸ್ಪರ್ಧೆ ಮಾಡಬಹುದು, MP ಆಗಿ ಆಯ್ಕೆಯಾಗಿ ಹೋಗ್ಬೋದು. ಆ ಆಯ್ಕೆ ಹೋದ ನಂತರ ಅವರಿಗೆ ಆಡಳಿತದ ಅನುಭವ ಇರೋದಿಲ್ಲ ಪ್ರಾರಂಭದಲ್ಲಿ. ಹಾಗಾಗಿ ಅವ್ರು ಯಾವುದೇ ಪ್ರಶ್ನೆಗಳು ಕೇಳೋದಿಲ್ಲ, ಚರ್ಚೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ಕೆಲವು ಸಲ ಪಾರ್ಲಿಮೆಂಟ್ನಲ್ಲಿ ಕೆಲವು ಸಲ ಪ್ರಶ್ನೆ ಕೇಳುವಾಗ ಹಣವನ್ನು ಪಡೆದು ಸಹ ಪ್ರಶ್ನೆ ಕೇಳತಕ್ಕಂಥ ಉದಾಹರಣೆಗಳು ಇದ್ದಾವೆ. ಈ ರೀತಿಯಿಂದ ಇಲ್ಲಿ ಪ್ರತಿನಿಧಿಗಳ ಗುಣಮಟ್ಟದಲ್ಲಿ ಕಡಿಮೆ ಆಗ್ತಾಯಿದೆ ಅಥವಾ ಕುಗ್ಗುವಿಕೆ ಆಗ್ತಾಯಿದೆ ಅಂತಕ್ಕಂಥದ್ದು ಒಂದು ದೋಷ. ಆಮೇಲೆ ಪಕ್ಷದ ಹಿತ ಸಾಧನೆ. ಈ ಒಂದು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿ ಸರ್ಕಾರ ರಚನೆ ಮಾಡಿದಾಗ ಸರ್ಕಾರವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕು. ಆದರೆ ಕೆಲವರು ಏನು ಮಾಡ್ತಾರೆ, ಆಡಳಿತಕ್ಕಿಂತ ಮುಖ್ಯವಾಗಿ ಪಕ್ಷದ ಕೆಲಸವನ್ನೇ ಮಾಡ್ತಾರೆ. ಪಕ್ಷದ ಹಿತಕ್ಕಾಗಿ ಕೆಲಸ ಮಾಡ್ತಾ ಇರ್ತಾರೆ, ಆಡಳಿತದ ಹಿತವನ್ನು ಕೆಲಸ ಕಡೆಗಣಿಸ್ಬೋದು. ಹಾಗಾಗಿ ಇಲ್ಲಿ ಪಕ್ಷ ಇರಬೇಕು, ಆದರೆ ಸಾರ್ವತ್ರಿಕ ಚುನಾವಣೆ ಬಂದಾಗ ಪಕ್ಷದ ಕೆಲಸ ಮಾಡಬೇಕು, ಸಮಾನ ಸಂದರ್ಭಗಳಲ್ಲಿ ಆಡಳಿತ ಕೆಲಸ ಮಾಡಬೇಕು. ಆದರೆ ಆಡಳಿತವನ್ನು ಮಾಡುವಾಗ ಪಕ್ಷದ ಹಿತ ಸಾಧನೆಗಾಗಿ ಮಾಡ್ತಕ್ಕಂಥ ಸಂದರ್ಭಗಳು ಕೆಲವು ಸಲ ಇದರಲ್ಲಿ ಬರ್ಬೋದು. ಒಂದು ಕ್ಯಾಬಿನೆಟ್ ನಿರಂಕುಶಾಧಿಕಾರ ಅಂತ ಹೇಳ್ತೀವಿ ಸಂಸದೀಯ ಪದ್ಧತಿ ಪ್ರಜಾಪ್ರಭುತ್ವದಲ್ಲಿ. ಯಾಕಂದ್ರೆ
ಈ ಪಾರ್ಲಿಮೆಂಟ್ನಲ್ಲಿ ಶಾಸಕಾಂಗದಲ್ಲಿರ್ತಕ್ಕಂಥವರೇ ಕ್ಯಾಬಿನೆಟ್ಗೆ ಹೋಗಿರ್ತಾರೆ. ಕ್ಯಾಬಿನೆಟ್ ಸದಸ್ಯರಾದ ನಂತರ ಅವರು ಹೆಚ್ಚಿನ ಅಧಿಕಾರ ಪಡ್ಕೊಂಡಿರ್ತಾರೆ. ಹಾಗಾಗಿ ಆ ಕಾರ್ಯಾಂಗ ಹೇಳಿದಂತೆ, ಅದು ಕ್ಯಾಬಿನೆಟ್ ಹೇಳಿದಂತೆ ಎಲ್ಲ ಶಾಸಕಾಂಗದವರು ಕೇಳಲೇಬೇಕು. ಯಾಕಂದ್ರೆ ಅಧಿಕಾರ ವರ್ಗದಲ್ಲಿ ಮಂತ್ರಿಗಳಾಗಿರ್ತಾರೆ, ಪ್ರಧಾನಮಂತ್ರಿಗಳಾಗಿರ್ತಾರೆ. ಅವ್ರು ಹೇಳಿದಂತೆ ಇಲ್ಲಿ ಕೇಳಬೇಕು ಅಂದಾಗ ಕ್ಯಾಬಿನೆಟ್ ಡಿಸಿಷನ್ಗೆ ಎಲ್ಲರೂ ತಲೆಬಾಗಲೇಬೇಕು. ಶಾಸಕಾಂಗದಲ್ಲಿ ಅಧಿವೇಶನ ನಡೆಯುವಾಗಲೂ ಸಹ ಯಾವುದೇ ಬಜೆಟ್ ಅಥವಾ ಬೇರೆ ಬೇರೆ ಬಿಲ್ ಪಾಸ್ ಮಾಡುವಾಗ ಕ್ಯಾಬಿನೆಟ್ ಮೊದಲು ಡಿಸೈಡ್ ಮಾಡ್ತಾರೆ, ಅದಕ್ಕೆಲ್ಲರೂ ಒಪ್ಪಿಗೆ ಕೊಟ್ಟೇ ಕೊಡ್ತಾರೆ. ಅಂದರೆ ಹೆಚ್ಚಿನ ಪವರ್ಸ್ ಅನ್ನು ಈ ಒಂದು ಕ್ಯಾಬಿನೆಟ್ ಇರೋದ ಕೆಲವು ಸಲ ನಿರಂಕುಶಾಧಿಕಾರ ಚಲಾಯಿಸಿದೆ ಅಂತಕ್ಕಂಥ ಭಾವನೆ ಕೆಲವರಲ್ಲಿ ಬರಬಹುದು. ಆಮೇಲೆ ಸಾಮೂಹಿಕ ಹೊಣೆಗಾರಿಕೆಂಥದ್ದು ಉಲ್ಲಂಘನೆ, ಕೆಲವು ಸಲ ಸಾಮೂಹಿಕ ಹೊಣೆಗಾರಿಕೆಂಥದ್ದು ಕೆಲವು ಸಲ ಉಲ್ಲಂಘನೆ ಮಾಡ್ತಾರೆ. ಯಾಕಂದ್ರೆ ಸಚಿವ ಸಂಬಂಧಿಸಿದಾಗ ಎಲ್ಲರೂ ಬದ್ಧರಾಗಿರಲೇಬೇಕು. ಆದರೆ ಕೆಲವು ಸಲ ಒಪ್ಪಿಗೆ ಇಲ್ಲದೆ ಕೆಲವರು ಆ ಪಕ್ಷ ಬಿಟ್ಟು ಹೊರಗೆ ಹೋಗ್ತಾರೆ ಅಥವಾ ಆ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಅದು ಒಪ್ಪೋದಿಲ್ಲ. ಇಂತಹ ಸಂದರ್ಭ ಸಹ ಕೆಲವು ಸಲ ಆಗ್ಬೋದು. ಆಮೇಲೆ ಅಧಿಕಾರಶಾಹಿಯ ಬೆಳವಣಿಗೆ ಆಗ್ತಿದ್ರಿಂದ ಇದು ಸಂಕ್ಷಿಪ್ತವಾಗಿ ಹೇಳ್ಕೊಳ್ತಾ ಹೋಗ್ತೀನಿ. ಆಮೇಲೆ ಶಾಸಕಾಂಗದ ಅಲ್ಪಾವಧಿ ಅಧಿವೇಶನಗಳು ನಡೀತಾ ಇದ್ದಾವೆ, ಬಹಳ ಅವಧಿಯವರೆಗೆ ನಡೆಯೋದಿಲ್ಲ. ಆಮೇಲೆ ಇದರಲ್ಲಿ ಪಕ್ಷಾಂತರ ನಡೀತಾ ಇದೆ ಸಂಸದೀಯ ಪದ್ಧತಿ ಪ್ರಜಾಪ್ರಭುತ್ವದಲ್ಲಿ. ಪ್ರಬಲವಾದಂಥ ವಿರೋಧ ಪಕ್ಷ ಇಲ್ಲಿ ಇರೋದಿಲ್ಲ. ಆಮೇಲೆ ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ಬೆಳೆದಿದೆ. ಆಮೇಲೆ ಸಾರ್ವಜನಿಕ ಉದಾಸೀನತೆ ಇಲ್ಲಿ ಕಂಡುಬರ್ತಾ ಇದೆ. ಯಾಕಂದರೆ ಕೆಲವರಲ್ಲಿ ಏನಾಗ್ತದೆ, ಇವತ್ತು ರಾಜಕೀಯ ಅನಾಸಕ್ತಿ ಇದೆ, ರಾಜಕೀಯ ಪ್ರಕ್ರಿಯೆಯ ಅಭಾವ, ಜಾತಿ ಆಧಾರಿತ ಮತದಾನ, ಪ್ರಾದೇಶಿಕ ಭಾವನೆ, ಸ್ವಜನ ಪಕ್ಷಪಾತ, ವ್ಯಕ್ತಿಗತ ಪೂಜೆ, ಇದು ಮುಂತಾದ ಕಾರಣಗಳಿಂದ ಸಾರ್ವಜನಿಕರನ್ನು ಉದಾಸೀನ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ. ಆಮೇಲೆ ರಾಜ್ಯ ಸರ್ಕಾರ ವಜಾ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರದಲ್ಲಿ ಇದ್ದಂಥ ಆಡಳಿತ ಪಕ್ಷ ಕೆಲಸ, ಅನವಶ್ಯಕವಾಗಿ ಕೆಲಸ ರಾಜ್ಯ ಸರ್ಕಾರ ವಜಾ ಮಾಡ್ತಕ್ಕಂಥ ವ್ಯವಸ್ಥೆ ಇದರಲ್ಲಿ ಕಂಡುಬರ್ತಾರೆ. ಕೊನೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸತಕ್ಕಂಥ ಪರಿಪಾಠ. ಕೆಲವು ಸಲ ಸರ್ಕಾರ ಏನು ಅಂದುಕೊಂಡು ಅದನ್ನು ಕಾನೂನು ಮಾಡಲೇಬೇಕಾದಾಗ ಅನಿವಾರ್ಯವಾಗಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸಿ ಕಾನೂನನ್ನು ಜಾರಿಗೆ ತರ್ತಾರೆ. ಇಂಥ ವಿಷಯ. ಹೀಗಾಗಿ ಈ ಒಂದು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವದಲ್ಲಿ ಗುಣಗಳಿದ್ದಾವೆ ಮತ್ತು ದೋಷಗಳಿವೆ. ಕೊನೆಯದಾಗಿ ಉಪಸಭಾ ಕನ್ಕ್ಲೂಷನ್ ಏನೆಂದರೆ, ಸಂಸದೀಯ ಸರ್ಕಾರದಲ್ಲಿ ಅನೇಕ ದೋಷಗಳು ಕಂಡುಬಂದರೂ ಅದು ಅನೇಕ ಒಳ್ಳೆಯ ಕಾರ್ಯಗಳ ಮೂಲಕ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಖ್ಯವಾಗಿ ಸಂಸದೀಯ ವ್ಯವಸ್ಥೆ ಜಾರಿ ಬಂದು 73 ವರ್ಷಗಳಾದವು. ಪ್ರಜಾಪ್ರಭುತ್ವ ಭಾರತೀಯ ಜನರ ಆಶಾ ಆಕಾಂಕ್ಷೆಗಳಿಗೆ ಸ್ಪಂದಿಸಿದೆ. ದೇಶವು ಇಂದು ಸಾಮಾಜಿಕ, ಆರ್ಥಿಕ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹಳ ಮುನ್ನಡೆ ಸಾಧಿಸಿದೆ. ಆಹಾರ ವಿಷಯದಲ್ಲಿ ಸ್ವಾವಲಂಬನೆ ಸಾಧಿಸಿದೆ. ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ, ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರಗಳಲ್ಲಿ ದೇಶದ ಸಾಧನೆ ಹೆಮ್ಮೆ ಪಡುವಂತಿದೆ. ಮತ್ತು ವಿದ್ಯುನ್ಮಾನ ಆಡಳಿತ ಯಂತ್ರಗಳು ಪ್ರಾರಂಭವಾಗಿವೆ. ಒಟ್ಟಾರೆಯಾಗಿ ಯಾವುದೇ ವ್ಯವಸ್ಥೆ ಪರಿಪೂರ್ಣವಲ್ಲ, ಅದರಲ್ಲಿ ಸುಧಾರಣೆಗಳನ್ನು ಮಾಡ್ತಾ ಹೋಗುವುದು ಜನರ ಕರ್ತವ್ಯವಾಗಿದೆ. ಸೊ ಇಷ್ಟು ಹೇಳಿ ಈ ಒಂದು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವ ಮುಗಿಸ್ತೇನೆ. ಥ್ಯಾಂಕ್ ಯು.